ಪಯೋನೀರ್ ರೆಸಿಡೆನ್ಸಿ ನಿವಾಸಿಗಳಿಗೆ ಜಲ ದಿಗ್ಬಂಧನ ಆಗಿದೆ. ಆನೇಕಲ್ ತಾಲೂಕಿನ ಗಟ್ಟಹಳ್ಳಿಯಲ್ಲಿ ಇರುವಂತಹ ಪಯೋನೀರ್ ರೆಸಿಡೆನ್ಸಿ ಪಯೋನೀರ್ ಲೇಔಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಜಲಾವೃತವಾಗಿದೆ. ಜಲ ದಿಗ್ಬಂಧನದಲ್ಲಿ ಸಿಲುಕ್ ಹಾಕೊಂಡಿದ್ದಾರೆ ಲೇಔಟ್ನ ನಿವಾಸಿಗಳು. 100ಕ್ಕೂ ಅಧಿಕ ಮನೆಗಳು ಇರುವಂತಹ ಪಯೋನೀರ್ ರೆಸಿಡೆನ್ಸಿ ಲೇಔಟ್ ಜಲ ದಿಗ್ಬಂಧನದಲ್ಲಿ ಸಿಲುಕಿ ನಿವಾಸಿಗಳು ಪರದಾಟವನ್ನ ಪಡ್ತಾ ಇದ್ದಾರೆ. ಘಟ್ಟಹಳ್ಳಿ ಕೆರೆ ತುಂಬಿ ಲೇಔಟ್ಗೆ ನುಗ್ಗಿರುವಂತಹ ನೀರು, ಮಳೆ ನೀರಿನ ಜೊತೆ ಕೆಸಿ ವ್ಯಾಲಿ ನೀರು ಕೂಡ ಇಲ್ಲಿ ಕೆರೆಗೆ ಪಂಪ್ ಕೂಡ ಮಾಡಲಾಗ್ತಾ ಇದೆ. ಪ್ರತಿ ಬಾರಿ ಕೂಡ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಅಲ್ಲಿನ ನಿವಾಸಿಗಳು ಎದುರಿಸ್ತಾ ಇದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈ ಪಯೋನೀರ್ ರೆಸಿಡೆನ್ಸಿ ಲೇಔಟ್ ಕಂಪ್ಲೀಟ್ ಆಗಿ ಮಳೆಯ ನೀರಿನಿಂದ ಆವರಿಸ್ಕೊಂಡಿದೆ ಅಂತ ಹೇಳಿ ಸರಿಯಾಗಿ ಚರಂಡಿ ವ್ಯವಸ್ಥೆಯನ್ನ ಮಾಡಿಲ್ಲ. ನೀರು ಹೋಗಬೇಕು ಅಂತಂದ್ರೆ ಸರಾಗವಾಗಿ ಚರಂಡಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕು. ಒಂದು ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀರು ಹೋಗೋದಕ್ಕೆ ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗೋದಿಲ್ಲ. ಒಂದು ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾಕಪ್ಪ ಅಲ್ಲಿ ಅಷ್ಟೊಂದು ಜನ ಹೋಗ್ತಾರೆ, ಯಾಕಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳು ಇರೋದಿಲ್ಲ ಅಂತ ಹೇಳಿ. ಬಟ್ ಆದ್ರೆ ನೋಡಿ, ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 3 ರಿಂದ 4 ಅಡಿ ನೀರು ನಿಂತ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಳ್ತಾ ಇದ್ದಾರೆ. ಚರಂಡಿ ವ್ಯವಸ್ಥೆಯನ್ನ ಮಾಡದೆ ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನ ಸರಿಪಡಿಸುವಂತಹ ಕೆಲಸಕ್ಕಾದ್ರೂ ಮುಂದಾಗ್ತಾ ಇದ್ದಾರಾ ಅಧಿಕಾರಿಗಳು? ಇಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಳೆ ಬಂದಾಗ ಯಾರಾದ್ರೂ ಒಬ್ರು ಬರ್ತಾರೆ, ಹೌದಾ ಹೀಗಾಗಿದ್ಯಾ ಹಾಗಾಗಿದ್ಯಾ ಸರಿಪಡಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಡ್ತಾರೆ. ಆ ಭರವಸೆಗಳು ಭರವಸೆಯಾಗಿ ಉಳಿಯುತ್ತೆ ಹೊರತು ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಯಾರು ಮುಂದಾಗ್ತಾ ಇಲ್ಲ ಅಂತ ಹೇಳಿ ಆ ಭಾಗದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.